ಕುಂಭರಾಶಿಯ ವೀಕ್ಷಕರೇ, ಇಂದು ನಾವು ಡಿಸೆಂಬರ್ 3, 2025ರಿಂದ ಡಿಸೆಂಬರ್ 15, 2025ರವರೆಗಿನ ಅವಧಿಯ ವಿವರವಾದ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಕಳೆದ ಕೆಲವು ವಾರಗಳಿಂದ ನೀವು ಒಂದು ರೀತಿಯ ವಿಚಿತ್ರವಾದ ಒತ್ತಡ, ಅಶಾಂತಿ ಮತ್ತು ಅಡೆತಡೆಗಳನ್ನು ಅನುಭವಿಸುತ್ತಿರಬಹುದು. ಎಲ್ಲಾ ಕೆಲಸಗಳು ನಡೆಯುತ್ತಿರುವಂತೆ ಕಂಡರೂ ಅವು ಬಹಳ ನಿಧಾನವಾಗಿ ಚಲಿಸುತ್ತಿರುವಂತೆ ಭಾಸವಾಗಿರಬಹುದು. ಈ ಸಂಕಷ್ಟದ ಮೋಡಗಳು ಯಾವಾಗ ಕರಗುತ್ತವೆ ಎಂದು ನೀವು ಯೋಚಿಸುತ್ತಿರಬಹುದು. ನಿಮಗೊಂದು ಸಿಹಿ ಸುದ್ದಿ ಏನೆಂದರೆ, ಮುಂಬರುವ 15 ದಿನಗಳಲ್ಲಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ಗ್ರಹವು ತನ್ನ ಸ್ಥಾನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಮತ್ತು ಹೋರಾಟದ ಮನೆಯಿಂದ ಅದೃಷ್ಟದ ಮನೆಗೆ ಪ್ರವೇಶಿಸಲಿದೆ. ಈ ದಿನಗಳಲ್ಲಿ ವಿಶೇಷವಾಗಿ 3 ತಾರೀಕಿನಿಂದ 7 ತಾರೀಕಿನವರೆಗೆ ಒಂದು ನಿರ್ದಿಷ್ಟ ಸಮಯ ಬರುತ್ತದೆ. ಆ ಸಮಯದಲ್ಲಿ ನೀವು ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಅದೇ ಸಮಯದಲ್ಲಿ ಕೆಲಸದಲ್ಲಿ ಹಠಾತ್ ದೊಡ್ಡ ಅವಕಾಶ ಸಿಗಬಹುದಾದ ಆ 3 ಅದೃಷ್ಟದ ದಿನಗಳ ಬಗ್ಗೆ ಮತ್ತು ಶೇರ್ ಮಾರ್ಕೆಟ್ನಲ್ಲಿ ಲಾಭ ಗಳಿಸಲು ಸೂಕ್ತವಾದ ಆ ವಿಶೇಷ ದಿನದ ಬಗ್ಗೆಯೂ ನಾವು ಮಾತನಾಡಲಿದ್ದೇವೆ. ಸ್ನೇಹಿತರೆ, 12ರಿಂದ 13 ದಿನಗಳು ಸಣ್ಣ ಅವಧಿಯಂತೆ ಕಾಣಿಸಬಹುದು, ಆದರೆ ಗ್ರಹಗಳ ಪ್ರಸ್ತುತ ಸ್ಥಿತಿಯು ದೊಡ್ಡ ಬದಲಾವಣೆಗಳ ಸೂಚನೆಗಳನ್ನು ನೀಡುತ್ತಿದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ 2 ಪ್ರಮುಖ ಗ್ರಹಗಳಾದ ಕುಜ ಮತ್ತು ಗುರು ತಮ್ಮ ಆಟ ಮತ್ತು ಸ್ಥಾನವನ್ನು ಬದಲಾಯಿಸುತ್ತಿದೆ. ಡಿಸೆಂಬರ್ 7ರಂದು ನಡೆಯುವ ಕುಜ ಸಂಕ್ರಮಣವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಬಹುದೇ? ಡಿಸೆಂಬರ್ 5ರಂದು ಗುರು ಭಗವಂತನು 5ನೇ ಮನೆಗೆ ತೆರಳುವುದು ನಿಮ್ಮ ಮಕ್ಕಳು ಅಥವಾ ಪ್ರೇಮ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆಯೇ? ಅತ್ಯಂತ ಮುಖ್ಯವಾಗಿ ಡಿಸೆಂಬರ್ 12, 13 ಮತ್ತು 14ರಂದು ಯಾವ ರೀತಿಯ ಒತ್ತಡ ಅಥವಾ ಬಿಕ್ಕಟ್ಟು ಬರಬಹುದು ಮತ್ತು ಅದಕ್ಕೆ ನೀವು ಈಗಿಡಿನಿಂದಲೇ ಹೇಗೆ ಸಿದ್ಧರಾಗಿರಬೇಕು? ಇಂದಿನ ಈ ವಿಡಿಯೋದಲ್ಲಿ ನಾವು ಕೇವಲ ಭವಿಷ್ಯವನ್ನು ಮಾತ್ರ ಹೇಳುತ್ತಿಲ್ಲ, ಕರ್ಮ ಮತ್ತು ಅದೃಷ್ಟದ ನಡುವಿನ ಸಂಬಂಧವನ್ನೂ ಅರ್ಥ ಮಾಡಿಕೊಳ್ಳಲಿದ್ದೇವೆ. ನಿಮ್ಮ ಚಂದ್ರ ರಾಶಿ ಅಥವಾ ಲಗ್ನ ಕುಂಭವಾಗಿದ್ದರೆ ಮುಂದಿನ ಕೆಲವು ನಿಮಿಷಗಳು ನಿಮಗೆ ಬಹಳ ಮುಖ್ಯವಾಗಿವೆ. ಏಕೆಂದರೆ ಈ ಸಮಯವು ಮುಂಬರುವ ದಿನಗಳಿಗೆ ಸಂಪೂರ್ಣ ಮಾರ್ಗದರ್ಶನವನ್ನು, ರೋಡ್ ಮ್ಯಾಪ್ ನಿಮಗೆ ನೀಡುತ್ತದೆ. ಈಗ ನಿಮ್ಮ ಕುಂಭರಾಶಿಯ ಮೊದಲ ಮನೆಯಲ್ಲಿ ಅಂದರೆ ಲಗ್ನದಲ್ಲಿ ಕುಳಿತಿರುವ ರಾಹುವಿನ ಬಗ್ಗೆ ಮಾತನಾಡೋಣ. ರಾಹು ಎಂದರೆ ಹೊಗೆ, ಆಸೆಗಳು ಮತ್ತು ನಿಯಂತ್ರಿಸಲಾಗದ ಇಚ್ಛೆಗಳ ಗ್ರಹ. ಲಗ್ನದಲ್ಲಿ ರಾಹು ಇರುವುದರಿಂದ ಮನಸ್ಸು ಯಾವಾಗಲೂ ಚುರುಕಾಗಿರುತ್ತದೆ. ನೀವು ಏನಾದರೂ ದೊಡ್ಡದನ್ನು ಸಾಧಿಸಬೇಕೆಂಬ ಆಸೆಯಲ್ಲೇ ಇರುತ್ತೀರಿ. ನಿಮ್ಮ ಗುರುತು, ನೋಟ ಮತ್ತು ಯಶಸ್ಸಿನ ಬಗ್ಗೆ ನೀವು ಹೆಚ್ಚು ಯೋಚಿಸುತ್ತೀರಿ. ಈ ರಾಹು ನಿಮ್ಮನ್ನು ಸ್ವಲ್ಪ ಸ್ವಾರ್ಥಿಯನ್ನಾಗಿ ಮಾಡಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮನ್ನು ಒಬ್ಬ ದಾರ್ಶನಿಕನನ್ನಾಗಿಯೂ ಬದಲಾಯಿಸುತ್ತಾನೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರತಿಯೊಂದು ಪ್ರಯತ್ನವೂ ನಿಮ್ಮನ್ನು ನೀವು ಸಾಬೀತುಪಡಿಸುವ ದಿಕ್ಕಿನಲ್ಲೇ ಇರುತ್ತದೆ. ಈಗ 2ನೇ ಮನೆಯನ್ನು ಎದುರಿನ 7ನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ. ಇದು ಸಂಬಂಧಗಳು ಮತ್ತು ಪಾಲುದಾರಿಕೆಯ ಮನೆ. ಕೇತು ವಿಘಟನೆಯನ್ನು ನೀಡುವವನು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಮಾನಸಿಕ ಅಂತರ ಅಥವಾ ಬಾಂಧವ್ಯದಲ್ಲಿ ಕೊರತೆಯನ್ನು ನೀವು ಅನುಭವಿಸಿರಬಹುದು. ಈ ಅವಧಿಯಲ್ಲೂ ಆ ಅಂತರದ ಮನೋಭಾವ ಮುಂದುವರಿಯುವ ಸಾಧ್ಯತೆಯಿದೆ. ಈಗ 10ನೇ ಮನೆಯಾದ ವೃಶ್ಚಿಕ ರಾಶಿಗೆ ಬರೋಣ. ಡಿಸೆಂಬರ್ 3ರಂದು ಅಲ್ಲಿ ಸೂರ್ಯ, ಶುಕ್ರ ಮತ್ತು ಕುಜ ಈ ಮೂವರು ಇದ್ದಾರೆ. ಇದು ನಿಮ್ಮ ವೃತ್ತಿ ಅಥವಾ ಕೆಲಸದ ಮನೆ. ಆದ್ದರಿಂದ ಕೆಲಸದ ಒತ್ತಡವು ಉತ್ತುಂಗದಲ್ಲಿರುತ್ತದೆ. ಸೂರ್ಯನು ಅಧಿಕಾರವನ್ನು ನೀಡುತ್ತಾನೆ, ಕುಜನು ಆಕ್ರಮಣಶೀಲತೆಯನ್ನು ನೀಡುತ್ತಾನೆ ಮತ್ತು 6ನೇ ತಾರೀಕಿನಂದು ಬುಧನು ಕೂಡ ಇಲ್ಲಿಗೆ ಬಂದು ನಿಮ್ಮ ಸಂಪೂರ್ಣ ಗಮನವನ್ನು ಕೆಲಸದಲ್ಲಿಯೇ ಕೇಂದ್ರೀಕರಿಸುವಂತೆ ಮಾಡುತ್ತಾನೆ. ಆದರೆ ಸ್ನೇಹಿತರೆ, ನಿಜವಾದ ಬದಲಾವಣೆ ಈಗಷ್ಟೇ ಪ್ರಾರಂಭವಾಗಲಿದೆ. ಡಿಸೆಂಬರ್ 5ರಂದು ಗುರು ಭಗವಂತನು ನಿಮ್ಮ 6ನೇ ಮನೆಯಿಂದ ಹೊರಬಂದು 5ನೇ ಮನೆಯಾದ ಮಿಥುನ ರಾಶಿಗೆ ಬರುತ್ತಾನೆ. ಅವನು ವಕ್ರಸ್ಥಿತಿಯಲ್ಲಿದ್ದರೂ 5ನೇ ಭಾವದಲ್ಲಿ ಗುರು ಬರುವುದು ನಿಮ್ಮ ಬುದ್ಧಿವಂತಿಕೆ, ಶಿಕ್ಷಣ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳನ್ನು ಬಲಪಡಿಸುತ್ತದೆ. ಇದು ಜೀವನದಲ್ಲಿ ಒಂದು ಸಂಜೀವಿನಿ ಮೂಲಿಕೆ ಸಿಕ್ಕಂತೆಯೇ ಇರುತ್ತದೆ. ಡಿಸೆಂಬರ್ 7 ಅತ್ಯಂತ ವಿಶೇಷವಾದ ದಿನ, ಏಕೆಂದರೆ ಅಂದು ಕುಜನು 10ನೇ ಮನೆಯಿಂದ ಹೊರಬಂದು 11ನೇ ಭಾವ ಅಂದರೆ ಲಾಭಸ್ಥಾನ ಅಥವಾ ಆಸೆಗಳು ಈಡೇರುವ ಮನೆಗೆ ಹೋಗುತ್ತಾನೆ. ಕುಜನಂತಹ ಉಗ್ರ ಗ್ರಹವು ಇಲ್ಲಿಗೆ ಬಂದಾಗ ಆರ್ಥಿಕ ಲಾಭವು ವೇಗವಾಗಿ ಹೆಚ್ಚಾಗುತ್ತದೆ. ಈಗ ಈ 15 ದಿನಗಳ ಅತ್ಯಂತ ಪ್ರಮುಖ ದಿನಕ್ಕೆ ಬರೋಣ. ಡಿಸೆಂಬರ್ 7. ಇದನ್ನು ನಿಮ್ಮ ಕ್ಯಾಲೆಂಡರ್ನಲ್ಲಿ ಕೆಂಪು ಶಾಯಿಯಿಂದ ಗುರುತು ಹಾಕಿಟ್ಕೊಳ್ಳಿ. ಕುಂಭರಾಶಿಗೆ ಕುಜನು 3, 6 ಅಥವಾ 11ನೇ ಭಾವಗಳಲ್ಲಿ ಬಂದಾಗ ಅವನು ಯೋಗಕಾರಕನಂತೆ ಫಲ ನೀಡುತ್ತಾನೆ. ಇದೇ ದಿನ ಕುಜನು ನಿಮ್ಮ 10ನೇ ಸ್ಥಾನದಿಂದ 11ನೇ ಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಇದರ ನೇರ ಅರ್ಥ ವೇಗವಾದ ಹಣದ ಹರಿವು. ನಿಂತು ಹೋಗಿದ್ದ ಬಡ್ತಿ ಸಿಗುತ್ತದೆ, ಸಿಕ್ಕಿ ಹಾಕಿಕೊಂಡಿದ್ದ ಹಣ ಬಿಡುಗಡೆಯಾಗುತ್ತದೆ, ವೃತ್ತಿಯಲ್ಲಿ ವೇಗ ಹೆಚ್ಚುತ್ತದೆ. ಆರ್ಥಿಕವಾಗಿ ಇದು ಒಂದು ಬಲವಾದ ಆರಂಭವಾಗಿರುತ್ತದೆ.
ರಾತ್ರಿ 10:30 ಚಂದ್ರ ಮತ್ತು ಗುರು ಸೇರಿ ಗಜಕೇಸರಿ ಯೋಗ ಉಂಟಾಗುತ್ತದೆ. ಇದು ಯಾವುದಾದರೂ ಶುಭ ಸುದ್ದಿ ಅಥವಾ ಸಂತೋಷದ ಸುದ್ದಿಯ ಸೂಚನೆಯಾಗಿದೆ. ಅದು ಮಕ್ಕಳ ಮೂಲಕವಾಗಲಿ ಅಥವಾ ಪ್ರೇಮ ಜೀವನದ ಮೂಲಕವಾಗಲಿ ಬರಬಹುದು. ಆದರೆ 7ನೇ ತಾರೀಖಿನ ಏರಿಕೆಯ ನಂತರ ಡಿಸೆಂಬರ್ 8 ಮತ್ತು 9 ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು. ಈ 2 ದಿನಗಳಲ್ಲಿ ಚಂದ್ರನು ನಿಮ್ಮ 6ನೇ ಮನೆಯಲ್ಲಿ ಇರುತ್ತಾನೆ. ಇದು ರೋಗ, ಸಾಲ ಮತ್ತು ಶತ್ರುಗಳ ಸ್ಥಾನವಾಗಿದೆ. ಆದ್ದರಿಂದ 3 ಮುನ್ನೆಚ್ಚರಿಕೆಗಳು ಅವಶ್ಯಕ. 1. ಆರೋಗ್ಯ. ಹೊಟ್ಟೆ, ಶೀತ ಅಥವಾ ಕೆಮ್ಮಿನಂತಹ ಸಮಸ್ಯೆಗಳು ಬರಬಹುದು. ಹೊರಗಿನ ಆಹಾರವನ್ನು ತಪ್ಪಿಸಿ. 2. ವಾದವಿವಾದಗಳು. ಕಚೇರಿಯಲ್ಲೋ ಅಥವಾ ಮನೆಯಲ್ಲೋ ಯಾರಾದರೂ ನಿಮ್ಮನ್ನು ಕೆರಳಿಸಬಹುದು. ಪ್ರತಿಕ್ರಿಯೆ ನೀಡಬೇಡಿ. 3. ಹಣ. ಈ 2 ದಿನಗಳಲ್ಲಿ ಯಾರಿಗೂ ಸಾಲ ಕೊಡಲೇಬಾರದು. ಅದು ಹಿಂತಿರುಗಿ ಬರುವ ಸಾಧ್ಯತೆ ತೀರಾ ಕಡಿಮೆ. ಈ ದಿನಗಳಲ್ಲಿ ಶಾಂತವಾಗಿದ್ದು ನಿಮ್ಮ ಕೆಲಸವನ್ನು ಮಾತ್ರ ಗಮನಿಸಿ. ಕೀಪ್ ಅ ಲೋ ಪ್ರೊಫೈಲ್. ಡಿಸೆಂಬರ್ 10 ಒಂದು ನೆಮ್ಮದಿಯೊಂದಿಗೆ ಪ್ರಾರಂಭವಾಗುತ್ತದೆ, ಯಾಕೆಂದರೆ ಚಂದ್ರನು ನಿಮ್ಮ 7ನೇ ಮನೆಗೆ ಬರುತ್ತಾನೆ. 6ನೇ ಮನೆಯ ನಕಾರಾತ್ಮಕತೆಗಳು ದೂರವಾಗುತ್ತವೆ. ಈಗ ಗಮನವು ಸಂಬಂಧಗಳ ಮೇಲೆ ಇರುತ್ತದೆ. ಕೇತು ಈಗಾಗಲೇ ಅಲ್ಲಿ ಇದ್ದಾನೆ, ಆದರೆ ಚಂದ್ರನು ಭಾವನೆಗಳನ್ನು ಸಮತೋಲನಗೊಳಿಸುತ್ತಾನೆ. ವಿವಾಹಿತರಿಗೆ ಈ 2 ದಿನಗಳು ಸಂಗಾತಿಯೊಂದಿಗೆ ಸಮಯ ಕಳೆಯಲು ಮತ್ತು ಸಂಬಂಧವನ್ನು ಸುಧಾರಿಸಲು ಅತ್ಯುತ್ತಮವಾಗಿವೆ. ವ್ಯಾಪಾರ ಪಾಲುದಾರಿಕೆಯಲ್ಲೂ ಹೊಂದಾಣಿಕೆ ಚೆನ್ನಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 11 ಅತ್ಯಂತ ಮುಖ್ಯವಾದುದು. ಇದು ಅವರ ಸುವರ್ಣ ಅವಧಿಯ ಕೊನೆಯ ದಿನ. ಪ್ರಮುಖ ಕೆಲಸಗಳು, ಅಸೈನ್ಮೆಂಟ್ ಅಥವಾ ಅರ್ಜಿಗಳನ್ನು ಇಂದೇ ಮುಗಿಸಿಬಿಡಿ, ಯಾಕೆಂದರೆ ಇದರ ನಂತರ ಮನಸ್ಸು ಚಂಚಲವಾಗುವ ಸಾಧ್ಯತೆಯಿದೆ. ಈಗ ಅತ್ಯಂತ ಪ್ರಮುಖವಾದ ವಿಷಯ, ಡಿಸೆಂಬರ್ 12, 13 ಮತ್ತು 14. ಈ 3 ದಿನಗಳು ಮಾನಸಿಕ ಒತ್ತಡವನ್ನು ನೀಡುವಂತಹವುಗಳಾಗಿರಬಹುದು, ಯಾಕೆಂದರೆ 12ನೇ ತಾರೀಕು ಬೆಳಿಗ್ಗೆ 10:20ಕ್ಕೆ ಚಂದ್ರನು 8ನೇ ಭಾವವನ್ನು ಪ್ರವೇಶಿಸುತ್ತಾನೆ. 8ನೇ ಮನೆ ಎಂದರೆ ಹಠಾತ್ ಘಟನೆಗಳು ಮತ್ತು ಅಡೆತಡೆಗಳ ಮನೆ. ರಾಹು ಮತ್ತು ಚಂದ್ರನ ಈ ಸಂಯೋಜನೆಯು ಅತಿಯಾದ ಆಲೋಚನೆ ಮತ್ತು ಆತಂಕವನ್ನು ಹೆಚ್ಚಿಸಬಹುದು. ಸಣ್ಣ ಕೆಲಸಗಳು ತಡೆಗಟ್ಟಬಹುದು, ವಾಹನ ಅಥವಾ ಗ್ಯಾಜೆಟ್ಗಳು ಕೆಟ್ಟು ಹೋಗಬಹುದು ಮತ್ತು ಅತ್ತೆ ಮಾವಂದಿರ ಕಡೆಯವರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆಯೂ ಇದೆ. ದೊಡ್ಡ ಹೂಡಿಕೆ ಮಾಡುವಂತಹ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಶಾಂತವಾಗಿರಿ. ಈ ಸಮಯವನ್ನು ಡಿಸೆಂಬರ್ 15ರಂದು ಶಕ್ತಿಯು ಬದಲಾಗುತ್ತದೆ. ಚಂದ್ರನು 9ನೇ ಭಾವವಾದ ಭಾಗ್ಯಸ್ಥಾನವನ್ನು ತಲುಪಿದಾಗ ಒತ್ತಡದ ಮೋಡಗಳು ಸರಿದು ಅದೃಷ್ಟವು ಮತ್ತೆ ಕೈ ಹಿಡಿಯುತ್ತದೆ. ಮನಸ್ಸು ಹಗುರವಾಗುತ್ತದೆ. ನೀವು ಹೊಸ ಯೋಜನೆಗಳ ಮೇಲೆ ಗಮನ ಹರಿಸಲು ಪ್ರಾರಂಭಿಸುತ್ತೀರಿ. ಈ ದಿನ ಪ್ರಯಾಣ ಅಥವಾ ಯಾವುದಾದರೂ ಧಾರ್ಮಿಕ ಕಾರ್ಯಗಳಿಗೆ ಅತ್ಯಂತ ಸೂಕ್ತವಾಗಿದೆ. ಈಗ ಜೀವನದ ಪ್ರಮುಖ ಕ್ಷೇತ್ರಗಳನ್ನು ನೋಡೋಣ. ಕೆಲಸ. ಈ ಪೂರ್ಣ ಅವಧಿಯಲ್ಲೂ ಸುಮಾರು 80% ಉತ್ತಮವಾಗಿಯೇ ಇಡುತ್ತದೆ. ಡಿಸೆಂಬರ್ 7ರ ನಂತರ ಕುಜ ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಾನೆ. ಡಿಸೆಂಬರ್ 3ರ ಸಂಜೆ ಮತ್ತು ಡಿಸೆಂಬರ್ 8 ಮತ್ತು 9ರಂದು ಮಾತ್ರ ಕಚೇರಿ ರಾಜಕೀಯದಿಂದ ದೂರವಿರಿ. ಈಗ ಮನೆಯ ನಿಜವಾದ ಯಜಮಾನಿಯರಾದ ನಮ್ಮ ತಾಯಂದಿರು ಮತ್ತು ಸಹೋದರಿಯರ ಬಗ್ಗೆ ನೋಡೋಣ. ಗೃಹಿಣಿಯರಿಗೆ ಈ 12 ದಿನಗಳು ಭಾವನಾತ್ಮಕ ಏರಿಳಿತಗಳನ್ನು ಹೊಂದಿರಬಹುದು, ಆದರೆ ಅಂತಿಮವಾಗಿ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿಯೇ ಇರುತ್ತದೆ. ಈ 15 ದಿನಗಳಲ್ಲಿ ನಿಮ್ಮ ಕಥೆ 3 ಭಾಗಗಳಾಗಿ ವಿಂಗಡಣೆಯಾಗುತ್ತದೆ. ಮೊದಲನೆಯದು ಮತ್ತು ದೊಡ್ಡ ಸಿಹಿ ಸುದ್ದಿ, ಡಿಸೆಂಬರ್ 5ರಂದು ಗುರು 5ನೇ ಮನೆಗೆ ಬರುವುದರಿಂದ ಮಕ್ಕಳ ಓದು, ಆರೋಗ್ಯ ಮತ್ತು ನಡವಳಿಕೆಯಲ್ಲಿ ಸುಧಾರಣೆ ಕಂಡುಬರುತ್ತದೆ. ಸಂತಾನ ಭಾಗ್ಯಕ್ಕೆ ಪ್ರಯತ್ನಿಸುವ ಮಹಿಳೆಯರಿಗೆ ಇದು ಅತ್ಯಂತ ಶುಭ ಸಮಯ. ಎರಡನೆಯದು ಡಿಸೆಂಬರ್ 4 ಹುಣ್ಣಿಮೆ. ಅಂದು ನಿಮ್ಮ ಮನಸ್ಸು ತುಂಬ ಸಂತೋಷವಾಗಿರುತ್ತದೆ. ಮನೆಯನ್ನು ಅಲಂಕರಿಸಲು, ಹೊಸ ಅಡುಗೆಗಳನ್ನು ಮಾಡಲು ಅಥವಾ ನಿಮ್ಮನ್ನು ಅಂದಗೊಳಿಸಿಕೊಳ್ಳಲು ಅನ್ನಿಸುತ್ತದೆ. ಶುಕ್ರನ ಕೃಪೆಯಿಂದ ನೀವು ಮನೆಯಿಂದಲೇ ಸಣ್ಣ ಉದ್ಯೋಗ ಮಾಡುವವರಾಗಿದ್ದರೆ, ಟ್ಯೂಷನ್ ತೆಗೆದುಕೊಳ್ಳುವವರಾಗಿದ್ದರೆ ಅಥವಾ ಮನೆಯ ಉಳಿತಾಯವನ್ನು ನಿರ್ವಹಿಸುವವರಾಗಿದ್ದರೆ ಡಿಸೆಂಬರ್ 7ರ ನಂತರದ ಸಮಯ ನಿಮಗೆ ಅತ್ಯಂತ ಉತ್ತಮವಾಗಿರುತ್ತದೆ. ಕುಜನು 11ನೇ ಮನೆಗೆ ಬರುವುದರಿಂದ ನಿಮ್ಮ ಉಳಿತಾಯದ ಡಬ್ಬಿ ತುಂಬಲು ಪ್ರಾರಂಭಿಸುತ್ತದೆ. ಗಂಡನ ಆದಾಯ ಹೆಚ್ಚಾಗುವುದರಿಂದ ಮನೆಯ ಬಜೆಟ್ ಬಲಗೊಳ್ಳುತ್ತದೆ. ಗೃಹಿಣಿಯರಿಗೆ ಕೆಲವು ಎಚ್ಚರಿಕೆಗಳು. ಡಿಸೆಂಬರ್ 8 ಮತ್ತು 9ರಂದು ಚಂದ್ರನು 6ನೇ ಮನೆಯಲ್ಲಿ ಇರುವುದರಿಂದ ಕೆಲಸದವಳು ಬಾರದೇ ಇರಬಹುದು. ಮನೆ ಕೆಲಸಗಳು ಹೆಚ್ಚಾಗಬಹುದು. ಆಯಾಸ ಅಥವಾ ಸೊಂಟ ನೋವು ಕಾಡಬಹುದು. ಮತ್ತು ಡಿಸೆಂಬರ್ 12, 13 ಮತ್ತು 14 ಮಾನಸಿಕವಾಗಿ ಸ್ವಲ್ಪ ಭಾರವಾಗಿರಬಹುದು. 8ನೇ ಮನೆಯ ಚಂದ್ರನು ಹೆಚ್ಚಾಗಿ ಕುಟುಂಬದ ಹಳೆಯ ವಿಷಯಗಳನ್ನು ಕೆದಕುತ್ತಾನೆ. ಆದ್ದರಿಂದ ಅತ್ತೆ ಮಾವಂದಿರ ಕಡೆಯವರ ಯಾವುದಾದರೂ ಕಟುವಾದ ಮಾತುಗಳನ್ನು ಆ 3 ದಿನಗಳಲ್ಲಿ ಕಿವಿಗೆ ಹಾಕಿಕೊಳ್ಳದೆ ಬಿಟ್ಟುಬಿಡಿ. ಇಲ್ಲದಿದ್ದರೆ ಅದು ದೊಡ್ಡ ವಿಷಯವಾಗಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ 5ನೇ ತಾರೀಖಿನಿಂದ ಮಕ್ಕಳ ಚಿಂತೆ ಕಡಿಮೆಯಾಗುತ್ತದೆ. 7ನೇ ತಾರೀಖಿನಿಂದ ಹಣದ ಹರಿವು ಹೆಚ್ಚುತ್ತದೆ.
ಆದರೆ ಡಿಸೆಂಬರ್ 12ರಿಂದ 14ನೆಯವರೆಗೆ ಮಾತು ಮತ್ತು ಆರೋಗ್ಯದಲ್ಲಿ ಹಿಡಿತ ಅಗತ್ಯ. ಈಗ ಇತರ ಕ್ಷೇತ್ರಗಳನ್ನು ನೋಡೋಣ. ಪ್ರೇಮ ಜೀವನದಲ್ಲಿ ಡಿಸೆಂಬರ್ 4, 5, 10 ಮತ್ತು 11 ಉತ್ತಮವಾಗಿರುತ್ತದೆ. ಆದರೆ 7ನೇ ಮನೆಯಲ್ಲಿ ಕೇತು ಇರುವುದರಿಂದ ಸಂಗಾತಿಯ ಮಾತನ್ನು ಹೆಚ್ಚು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಈ ಸಮಯವನ್ನು ಶುಭವಾಗಿಸಲು 3 ಸರಳ ಪರಿಹಾರಗಳನ್ನು ಮಾಡಿ. ಮೊದಲನೆಯದು, ಕುಜನನ್ನು ಬಲಪಡಿಸಿ. ಏಕೆಂದರೆ ಡಿಸೆಂಬರ್ 7ರ ನಂತರ ಅವನೇ ನಿಮ್ಮ ಆದಾಯವನ್ನು ಹೆಚ್ಚಿಸುವವನು. ಪ್ರತಿದಿನ ಬೆಳಿಗ್ಗೆ ಅಥವಾ ಕನಿಷ್ಠ ಮಂಗಳವಾರದಂದು ಹನುಮಾನ್ ಚಾಲೀಸ ಓದಿ ಮತ್ತು ಮಂಗಳವಾರದಂದು ಬಡವರಿಗೆ ಮೈಸೂರು ಬೇಳೆಯನ್ನು ದಾನ ಮಾಡಿ. ಇದರಿಂದ ಆದಾಯದ ಹರಿವು ಸರಾಗವಾಗಿರುತ್ತದೆ. ಎರಡನೆಯದು, ಡಿಸೆಂಬರ್ 12, 13 ಮತ್ತು 14ರಂದು ಚಂದ್ರನು 8ನೇ ಮನೆಯಲ್ಲಿ ಒತ್ತಡವನ್ನು ಹೆಚ್ಚಿಸುವಾಗ ಶಿವನನ್ನು ಆರಾಧಿಸಿ. ಆ ದಿನಗಳಲ್ಲಿ ಸ್ನಾನದ ನಂತರ ಶಿವಲಿಂಗಕ್ಕೆ ಹಾಲು ಮತ್ತು ಜಲಾಭಿಷೇಕ ಮಾಡಿ 188 ಬಾರಿ ಓಂ ನಮಃ ಶಿವಾಯ ಅಥವಾ ಓಂ ಚಂದ್ರಶೇಖರಾಯ ನಮಃ ಎಂದು ಜಪಿಸಿ. ಇದು ಮನಸ್ಸನ್ನು ಶಾಂತಗೊಳಿಸಿ ಅಡೆತಡೆಗಳಿಂದ ರಕ್ಷಿಸುತ್ತದೆ. ಮೂರನೆಯದು, ವಿದ್ಯಾರ್ಥಿಗಳು ಮತ್ತು ಸಂತಾನ ಭಾಗ್ಯ ಬೇಕಿರುವವರಿಗೆ ಗುರು 5ನೇ ಮನೆಗೆ ಬರುವುದರ ಲಾಭವನ್ನು ಪಡೆದುಕೊಳ್ಳಿ. ಪ್ರತಿದಿನ ಹಣೆಗೆ ಕುಂಕುಮ, ಕೇಸರಿ ಅಥವಾ ಅರಿಶಿನ ತಿಲಕವನ್ನು ಇಡಿ. ಗುರುವಾರದಂದು ಹಸುವಿಗೆ ನೆನೆಸಿದ ಕಡ್ಲೆಬೇಳೆ ಮತ್ತು ಬೆಲ್ಲವನ್ನು ಕೊಡಿ. ಇದರಿಂದ ಬುದ್ಧಿವಂತಿಕೆ, ಏಕಾಗ್ರತೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಶುಭ ಫಲಗಳು ಸಿಗುತ್ತವೆ. ಸ್ನೇಹಿತರೆ, ಕೊನೆಯದಾಗಿ ಇದನ್ನು ಮಾತ್ರ ನೆನಪಿಡಿ: ಗ್ರಹಗಳು ದಾರಿಯನ್ನು ತೋರಿಸುತ್ತವೆ, ಆದರೆ ಸ್ಟೀರಿಂಗ್ ನಿಮ್ಮ ಕೈಯಲ್ಲಿದೆ. 7ನೇ ತಾರೀಕಿನಿಂದ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿದೆ. ಆದರೆ ಡಿಸೆಂಬರ್ 12ರಿಂದ 14ರವರೆಗೆ ಮಾತ್ರ ಸ್ವಲ್ಪ ನಿಧಾನವಾಗಿ ಚಲಿಸಿ. ಕುಂಭರಾಶಿಯವರು ಸಹಜವಾಗಿಯೇ ದೂರದೃಷ್ಟಿಯುಳ್ಳವರು. ಆದ್ದರಿಂದ ನಿಮ್ಮ ಈ ಬಲದ